ಬ್ರೆಡ್ ಪಲಾವ್ ರೆಡಿ. ಸೂಪರ್ ಆಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ವಿಡಿಯೋ ಹೋಗ್ತಾ ಇದ್ದೇನೆ. ಒಂದು ರೆಸಿಪಿ ವಿಡಿಯೋ ಆಗಿರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಫುಲ್ ವಿಡಿಯೋ ನೋಡಿ, ಲೈಕ್ ಕೊಡಿ ಫ್ರೆಂಡ್ಸ್. ಎಲ್ಲರೂ ಲೈಕು ಹಾಗೆ ಫುಲ್ ವಿಡಿಯೋ ಯಾರೂ ನೋಡ್ತಾ ಇಲ್ಲ. ಪ್ಲೀಸು ಫುಲ್ ವಿಡಿಯೋ ನೋಡಿದ್ರೆ ಮುಂದೆ ಓಡುತ್ತೆ ವಿಡಿಯೋ. ಹಾಗಾಗಿ ಇಲ್ಲಿ ಜಾಸ್ತಿ ಯಾರೂ ನೋಡ್ತಾನೆ ಇಲ್ಲ. ಸ್ವಲ್ಪ ಕ್ಲಿಕ್ ಮಾಡಿ ನೋಡ್ತವ್ರೆ, ಅಲ್ಲಿಂದ ಕಮೆಂಟ್ ಹಾಕಿ ನೋಡಿದ್ದೀನಿ ಅಂತ ಕಮೆಂಟ್ ಹಾಕ್ತಾಯಿದ್ದಾರೆ. ಹಾಗಾಗಿ ಇಲ್ಲಿ ನಾನಪ್ಪ ಏನು ಇಲ್ಲಿ ರೆಸಿಪಿ ಬ್ರೆಡ್ ಪಲಾವ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಮತ್ತೊಂದು ತುಂಬ ದಿನದ ಹಿಂದೆ, ಒಂದು ವರ್ಷದ ಹಿಂದೆ ಹಾಕಿದ್ದೀನಿ. ಮತ್ತು ನನ್ನ ಮಗ ಕೇಳಿದ್ನು, ಮತ್ತು ಯಾಕೆ ಹಾಕಬಾರ್ದು ಅಂತ ಹಾಕ್ತಾಯಿದ್ದೀನಿ ನೋಡಿರಿ. ಇಲ್ಲಿ ನಾನು ತೊಗೊಂಡಿದ್ದು ಪಲಾವು ಮತ್ತು 1-2 ಗ್ಲಾಸ್ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಹಾಗೆ ಇಲ್ಲಿ ತೊಳೆದು ನೆನೆಸಿಟ್ಕೊಂಡಿದ್ದು ಅಕ್ಕಿ ಮತ್ತು ಸ್ವಲ್ಪ ತುಪ್ಪ, ಊರ ಕಡೆ ತಂದಿದ್ದು ತುಪ್ಪ, ನಾಟಿ ಹಸು ಎಮ್ಮೆದು ನಮ್ಮ ಕಡೆ ಚೆನ್ನಾಗಿ ಮಾಡ್ತಾರೆ ಅಂತ ಊರಿನಿಂದನೇ ತಂದಿದ್ದು. ಹಾಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತು ಚಕ್ಕೆ, ಲವಂಗ, ಮೆಣಸು, ಕಸೂರಿ ಮೆಣಸು, ಕಲ್ಲು ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡೆ. ಈರುಳ್ಳಿ ಎಲ್ಲ ಹಾಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಜ್ಜಿ ಇಟ್ಕೊಂಡಿದ್ದೆ ನಾನು. ಪೇಸ್ಟು ಖಾಲಿಯಾಗಿತ್ತು. ಹಾಗಾಗಿ ಇಲ್ಲಿ ಈರುಳ್ಳಿ ಫ್ರೈ ಆಗಿದ್ದೆ. ಮತ್ತು ಟೊಮೊಟೊ ಮತ್ತು ಕ್ಯಾರೆಟು, ಬೀನ್ಸು, ನಾಟಿ ಬೀನ್ಸ್. ಹಾಗಾಗಿ ನಾನು ಕಟ್ ಮಾಡ್ಕೊಂಡು ಇಲ್ಲಿ ಸೈಡಿಗೆ ಇಟ್ಕೊಂಡಿದ್ದೆ. ಇವಾಗ ಬ್ರೌನ್ ಕಲರು, ಎಷ್ಟು ಬ್ರೌನ್ ಕಲರು ಈರುಳ್ಳಿ ಬಂತು ಅಂದರೆ ಬಿರಿಯಾನಿ ಎಷ್ಟು ಟೇಸ್ಟ್ ಆಗುತ್ತೆ. ಪಲಾವ್ ಆಗಲಿ, ಟೊಮೊಟೊ ಬಾತ್ ಆಗಲಿ, ಯಾವುದೇ ಆಗಲಿ ಆ ಥರ ಚೆನ್ನಾಗಿ ಬರುತ್ತೆ. ಮೆರೂನ್ ಕಲರ್ ಈರುಳ್ಳಿ ಬ್ರೌನ್ ಕಲರ್ ಆಗಬೇಕು. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಮರ್ತೋಗಿದ್ದೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಅದನ್ನು ಕಟ್ ಮಾಡ್ಕೊಂಡಿದ್ದೆ. ಆಮೇಲೆ ಟೊಮೊಟೊ ಹಾಕ್ಕೊಂಡು ನೆನೆಸ್ಕೊಂಡೆ. ಆಮೇಲೆ ಕಟ್ ಮಾಡ್ಕೊಂಡು ಸೈಡಿಗೆ ಇವಾಗ ಏನು ಫ್ರೈ ಆಗ್ತಾಯಿದ್ದಲ್ಲ ಎಣ್ಣೆಗೆ ಈರುಳ್ಳಿ ಹಾಕಿದ್ಮೇಲೆ ಹಾಕ್ಬೋದಿತ್ತು. ನಾನು ಮರ್ತು ಹಂಗೆ ಟೊಮೊಟೊ ಹಾಕ್ಕೊಂಡೆ. ಹಾಗಾಗಿ ಇವಾಗ ಟೊಮೊಟೊ ಹಾಕ್ಬಿಟ್ಟು ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಹಾಕ್ಕೊಂಡೆ. ಮತ್ತು ಕ್ಯಾರೆಟ್ ಬೀನ್ಸು ಒಂದು ಕ್ಯಾರೆಟ್ ದಪ್ಪದ್ದು ಇತ್ತು. ಹಾಗೆ ಒಂದು ಹಿಡಿಯಷ್ಟು ಬೀನ್ಸ್ ಕಟ್ ಮಾಡ್ಕೊಂಡು ಎಲ್ಲ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ತುಂಬಾ ಬಿರಿಯಾನಿ, ಮಟನ್ ಬಿರಿಯಾನಿ ಸ್ಮೆಲ್ ಆ ಥರ ಉಳಿತಾಯಿತ್ತು, ಆ ಥರ ಟೇಸ್ಟ್ ಕೊಡ್ತಾಯಿತ್ತು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಅಂತ ನಾನೊಂದು ಡಿಫ್ರೆಂಟಾಗಿ ರೆಸಿಪಿ ತೋರಿಸ್ತಾ ಇದ್ದೀನಿ. ನೀವು ಮಾಡಿ ನೋಡಿ, ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ವಿಡಿಯೋ ರನ್ ಆಗ್ತಾಯಿಲ್ಲ, ಹಾಗಾಗಿ ಅಲ್ಲೇ ಸ್ಟಕ್ ಆಗ್ತಾಯಿದ್ದಾವೆ, ಯಾವುದೇ ವಿಡಿಯೋ ಓಡ್ತಾಯಿಲ್ಲ. ಹಾಗಾಗಿ ಕೇಳ್ಕೊತಾ ಇದ್ದೀನಿ, ಲೈಕು ಶೇರ್ ಮಾಡಿ. ಫುಲ್ ವಿಡಿಯೋ ನೋಡಿ. ನಿಮಗೆ ಕುತ್ಕೊಂಡು ನೋಡೋಕ್ಕಾಗಿಲ್ಲ ಅಂದ್ರೆ ವಿಡಿಯೋ ಆನ್ ಮಾಡಿಬಿಡಿ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಉಪ್ಪು ಹಾಕಿಬಿಟ್ಟು ಧನಿಯಾ ಪುಡಿ, ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಮತ್ತು ಅದಕ್ಕೆ ಬಿಟ್ಟು ನಾವು ಬೇರೆ ಏನು ಹಾಕಿಲ್ಲ. ಇದು ನೋಡಿರಿ, ಗರಂ ಮಸಾಲ ಪುಡಿ, ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ನಾನು. ಪಲಾವ್ ಪೌಡ್ರು ಅದು ಇದು ಯಾವುದೂ ಹಾಕ್ಕೊಂಡಿಲ್ಲ. ಹಾಗಾಗಿ ನೋಡಿರಿ, ಇವಾಗ ಎಲ್ಲ ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಟ್ಯಾಂಡಿಗೆ ಹಾಕಿದ್ರೆ ಒಂದು ಕಡೆದು ವಿಡಿಯೋ ಆಗ್ತಾಯಿತ್ತು, ಸ್ಟ್ಯಾಂಡಿಗೆ ಹಾಕಿಲ್ಲ ನಾನು, ಕೈಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗಾಗಿ ಮಿಕ್ಸ್ ವಿಡಿಯೋ ಆಗಾಗ ಆ ಕಡೆ ಈ ಕಡೆ ಆಗ್ತಾಯಿತ್ತು. ಏನೂ ಅಂದ್ಕೋಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ಟ್ಯಾಂಡಿಗೆ ಹಾಕಿದ್ರೆ ಒಂದು ಕಡೆದು ನೀಟಾಗಿ ಕಾಣುತ್ತೆ. ನೋಡಿರಿ, ಇವು ನೆನೆಸಿರೋ ಅಕ್ಕಿ ಇವಾಗ ನೀರು ಬಗ್ಗಿಸ್ಬಿಟ್ಟು ಚೆಲ್ಬಿಟ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ ನೋಡಿ.
ನೆನೆಸಷ್ಟು ಚೆನ್ನಾಗಿ ಬರುತ್ತೆ ಬಿರಿಯಾನಿ ಯಾವುದೇ ಆಗಲಿ. ನೆನೆಸ್ಬೇಕು ಅಕ್ಕಿ, ಎಷ್ಟು ನೆಂದಷ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಬಿರಿಯಾನಿ ಅಂತ. ಹಾಗಾಗಿ ನೋಡಿರಿ, ಇಲ್ಲಿ ನಾನು ನೀರು ಅಳತೆ ತಕ್ಕಂಗೆ ಇಷ್ಟೇ ಅಳತೆ ಅಷ್ಟೇ ಅಳತೆ ಅಂತ ಯಾವತ್ತೂ ಹಾಕೋದಿಲ್ಲ. ನಾನು ಕಣ್ಣು ಅಳತೆ ಮೇಲೆ ಹಾಕ್ತೀನಿ. ಚೆನ್ನಾಗಿ ಬರುತ್ತೆ. ಮೆತ್ತಗೂ ಆಗೋಲ್ಲ, ಅಷ್ಟು ಇದನ್ನೂ ಆಗೋಲ್ಲ, ಚೆನ್ನಾಗಿ ಉದುರು ಅನ್ನ ಆಗುತ್ತೆ ಬಾತು. ನೋಡಿರಿ, ಇಲ್ಲಿ ಒಂದು 4 ಅಥವಾ 5 ಬ್ರೆಡ್ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಸುತ್ತಿದ್ದು ಕಟ್ ಮಾಡ್ಕೋಬೇಕು, ಸಪ್ರೇಟು ಇದು ಮಾಡಬೇಕು. ಇಲ್ಲಿ ಎಣ್ಣೆ ಬಿಸಿಗೆ ಎಣ್ಣೆ ಇಟ್ಕೊಂಡಿದ್ವಿ. ಸುತ್ತದ ಬ್ರೆಡ್ಡು ಕಟ್ ಮಾಡಿ ಸೈಡಿಗೆ ಎತ್ತಿಕ್ಕೋಬೇಕು. ವೈಟ್ ಯಾವುದಿರುತ್ತೋ ಅದು ಮಾತ್ರ ತೊಗೊಂಡು ಬ್ರೆಡ್ಡು ಕರಿಯೋಕ್ಕೆ ಎತ್ತಿಟ್ಕೋಬೇಕು. ಇಲ್ಲಿ ನೋಡಿರಿ, ನಾನು ಇಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕ್ತಾಯಿದ್ದೀನಿ. ಬಾತ್ ಮಾಡುವಾಗ ಮಾತ್ರ ಕುಕ್ಕರ್ ಕ್ಯಾಪ್ ಹಾಕ್ಕೋತೀನಿ, ಇಲ್ಲಾಂದರೆ ನಾನು ಮಾಮೂಲಿ ಬೇಯಿಸ್ಕೊತೀನಿ. ಒಂದು ತಟ್ಟೆ ಮುಚ್ಚಿಬಿಟ್ಟು ಅನ್ನ ಮಾಡ್ಕೊತೀನಿ. ನೋಡಿರಿ, ಇವಾಗ ಎಣ್ಣೆ ಕಾಯ್ದಿತ್ತೆ. ಎಣ್ಣೆ ಬ್ರೆಡ್ ನನ್ನ ಮಗ ಕರ್ದು ಕೊಡ್ತಾಯಿದ್ನು, ಎಣ್ಣೆಗೆ ಹಾಕ್ಬಿಟ್ಟು. ಹಾಗಾಗಿ ಲೈಟ್ ಬ್ರೌನ್ ಕಲರ್ ಮಾಡ್ಕೊಂಡು ಬ್ರೆಡ್ಡು ತೆಗೆದಿಟ್ಕೋಬೇಕು. ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ಬ್ರೆಡ್ ಪಲಾವು. ಈ ಥರ ಮಾಡಿ ನೋಡಿ ಫ್ರೆಂಡ್ಸ್. ಹಾಗಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಬ್ರೆಡ್ ಪಲಾವು. ಮತ್ತು ಎಣ್ಣೆ ಜಾಸ್ತಿ ಹಿಡ್ಕೋತ್ತೆ ಬ್ರೆಡ್ಡು, ಹಾಗಾಗಿ ಒತ್ತಿ ಜಾರಿಸ್ಬೇಕು. ಬ್ರೆಡ್ಡು ಟೈಟಾಗಿ ಇಟ್ಕೊಂಡಿದ್ರಾಗೆ ಎಣ್ಣೆ ಎಲ್ಲ ಆಚೆ ಬರುತ್ತೆ. ನೋಡಿರಿ, ಇಷ್ಟು ಬ್ರೆಡ್ಡು ನಾನು ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಡೀಪಲ್ಲಿ. ನೋಡಿರಿ, ಇವಾಗ 2 ವಿಜಿಲ್ ಆಗಿತ್ತೆ. 2 ವಿಜಿಲ್ ಆದಮೇಲೆ ಸ್ವಲ್ಪ ಹೊತ್ತಿಗೆ ಬಿಟ್ಟು ಆಮೇಲೆ ಕುಕ್ಕರ್ ಏರ್ಬಿಟ್ಟು ಇವಾಗ ಕರ್ದಿರೋದು ಬ್ರೆಡ್ಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸಡನ್ಸಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡು ಇದು ಮತ್ತೆ ಕುಕ್ಕರ್ ಕ್ಯಾಪು ಒಂದು 10-15 ನಿಮಿಷ ಕ್ಯಾಪ್ ಮುಚ್ಕೋಬೇಕು. ಹಾಗಾಗಿ ಬ್ರೆಡ್ ಪಲಾವ್ಗೆ ಎಲ್ಲ ಮಸಾಲೆ ಅಥವಾ ಹೊಂದ್ಕೋತ್ತೆ. ಆವಾಗೆ ಬ್ರೆಡ್ ಪಲಾವ್ಗೆ ಸ್ಮೆಲ್ ಘಮ ಘಮ ಅಂತ ಹೊಡೆಯುತ್ತೆ, ಚೆನ್ನಾಗಿರುತ್ತೆ. ಇವಾಗ ಮಿಕ್ಸ್ ಮಾಡುವಾಗ ನೋಡಿರಿ, ನಾವು ಚಿಕನ್ ಬಿರಿಯಾನಿನೂ ಅನಿಸಲ್ಲ, ಮಟನ್ ಬಿರಿಯಾನಿ ಥರ ಸ್ಮೆಲ್ಲು ಮತ್ತು ಕಾಣೋದು ಹಾಗೆ ಮಟನ್ ಬಿರಿಯಾನಿ ಏನು ಅಂತ ಆ ಥರ ಕಲರ್ ಕಾಣ್ತಾಯಿತ್ತು. ನೋಡ್ರಿ, ನೀವು ಕಲಿಸ್ತಾ ಇದ್ದಾಗೆ ಹಂಗೆ ಅನಿಸ್ತಾಯಿತ್ತು. ಹಾಗಾಗಿ ತುಂಬಾ ಟೇಸ್ಟ್ ಇತ್ತು. ನನ್ನ ಮಕ್ಕಳು ಸ್ಕೂಲಿಗೆ ಎತ್ಕೊಂಡು ಹೋಗಿದ್ನು ನನ್ನ ಮಗ, ಮಮ್ಮಿ ಚೆನ್ನಾಗೈತೆ ಅಂತ ಡಿಫ್ರೆಂಟಾಗಿ ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ್ ಎಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಮತ್ತು ಇವಾಗ ಬ್ರೆಡ್ ಇಲ್ಲದೆ ಇದೇ ಥರ ಇದೇ ಐಟಮ್ ಹಾಕಿ ನಾರ್ಮಲ್ ಪಲಾವ್ ಮಾಡಿಕೊಡು ನನಗೆ ಅಂತ ಕೇಳ್ತಾ ಇದ್ದಾನೆ. ನೋಡ್ತೀನಿ. ಮತ್ತು ಸ್ಕೂಲ್ 8 ಗಂಟೆಗೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದಾನೆ. ಬೇಗ ಎದ್ದೇಳಿ ರೆಡಿ ಮಾಡಬೇಕಾಗುತ್ತೈತೆ. ಹಾಗಾಗಿ ಇಲ್ಲಿ ನೋಡಿರಿ, ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಇವಾಗ ಒಂದು 10 ಸೆಕೆಂಡ್ ಅಷ್ಟರ ಕ್ಯಾಪ್ ಮುಚ್ಚಿ ಬಿಡಬೇಕಾಗುತ್ತೆ. ಅದರಿಂದ ಇಲ್ಲಿ ಕುಕ್ಕರ್ ಕ್ಯಾಪ್ ಹಾಕ್ತಾಯಿದ್ದೀನಿ. ನೋಡಿರಿ, ಮುಂದಿನ ವೀಡಿಯೋದಲ್ಲಿ ಯಾವ ಥರ ವೀಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ರೆ ನಾನು ಖಂಡಿತ ಅದೇ ಥರ ವೀಡಿಯೋ ಮಾಡಿ ಹಾಕ್ತೀನಿ. ಹಾಗಾಗಿ ವಿಡಿಯೋ ರನ್ ಮಾಡೋಕ್ಕೆ ಫುಲ್ ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬಾ ಏನರ ತಪ್ಪಿದ್ದಲ್ಲಿ ತಿಳಿ ನಾವು ಹಾಕ್ತೀನಿ ಮತ್ತು ಸರಿ ಮಾಡ್ಕೊಂಡು ಹಾಕ್ಕೊತೀನಿ. ಹಾಗಾಗಿ ಇಲ್ಲಿ ನನ್ನ ಮಗ ಹಾಕ್ಬಿಟ್ಟು ಕೊಟ್ಟಿದ್ದೀನಿ ತಟ್ಟೆಗೆ. ಹಾಗೆ ಮತ್ತು ನಾನು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೆ. ಮಮ್ಮಿ ಮೊಸರು ಬಜ್ಜಿ ಮಾಡಲೇನೋ ಅಂತ ಕೇಳಿದೆ. ಮಾಡು ಅಂತ ಹೇಳಿದ್ನು. ನೋಡಿರಿ, ಇಲ್ಲಿ ಈ ಥರ ಬಂದಿತ್ತೆ. ಮಟನ್ ಬಿರಿಯಾನಿ ಏನ್ಕಿಂತ ಇದೇ ಚೆಂದ ಅನಿಸ್ತೈತೆ. ಚೆನ್ನಾಗಿತ್ತು. ಶೇರ್ ಮಾಡಿ, ಲೈಕ್ ಮಾಡಿ.